ಹಾಯ್ ಆಲ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಕೊಳ್ಳದ ಮನಸ್ಸುಗಳ ಮುಂದೆ ಎಷ್ಟೇ ಅರುಚಿದರೂ ಪ್ರಯೋಜನವಿಲ್ಲ. ಅರಿತುಕೊಳ್ಳುವವರು ಮೌನವಾಗಿದ್ದರೂ ಕೂಡ ಅರಿತುಕೊಳ್ಳುತ್ತಾರೆ. ಶುಭೋದಯ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಆ್ಯಸ್ ಯೂಶ್ವಲ್ ಎಂದಿನಂತೆ ನಿತ್ಯ ಕರ್ಮಗಳು ಆಗ್ತಾ ಇದೆ. ನನಗಿನ್ನೂ ಸ್ಲೀಪಿ ಮೋಡಲ್ಲೇ ಇದ್ದೀನಿ. ಹಾಗೇನೆ ನಿದ್ದೆ ಮಾಡಬೇಕು ಅಂತಲೇ ಅನ್ನಿಸ್ತಾ ಇದೆ. ಇದು ನನ್ನ 4th ಡೇ ಲಾಗ್. ಒಂದ್ಸಲಿ ಹೋಗಿ ಮತ್ತೆ ಪುನಃ ಮಲ್ಕೊಂಡು ಬಿಡೋಣ ಅಂತ ಆಗ್ತಾಯಿದ್ದೆ ಚಳಿಗೆ. ಸೊ ಫುಲ್ಲಿ ಪ್ಯಾಕಪ್ ಆದೆ. ಹೋಗಿ ಮಲ್ಕೊಳ್ಳ ಇಲ್ಲ ಕೆಲಸ ಸ್ಟಾರ್ಟ್ ಮಾಡಲ ಅಂತ ಅನ್ನಿಸ್ತಾ ಇತ್ತು. ಹೆಂಗೂ ಕೆಳಗಡೆ ಬಂದುಬಿಟ್ಟಿದ್ದೀನಿ ಎದ್ದು ಅಂತೇಳಿ ಯೋಚನೆ ಆಗ್ತಾಯಿತ್ತು. ಇಲ್ಲ, ಅಂದ್ಕೊಂಡಿದ್ದನ್ನು ಮಾಡಲೇಬೇಕು ಅಂತ ಫೈನಲಿ ಡಿಸೈಡ್ ಮಾಡಿ ಸೊ ಕೆಲಸಕ್ಕೆ ಜಾಯ್ನ್ ಆಗೋಣ ಅಂದ್ಬಿಟ್ಟು ಬಂದೆ. ಸೊ ಎದ್ದಂಗೆ ಹೊಟ್ಟೆ ಎಲ್ಲ ಫುಲ್ ಕ್ಲೀನ್ ಆಗಬೇಕು. ನನಗಿದು ಆ್ಯಸ್ ಯೂಶ್ವಲ್ ಫಸ್ಟಿಂದನೂ ಕೂಡ ಇದೊಂಥರ ಅಭ್ಯಾಸ ನನಗೆ. ಸೊ ಹಂಗಾಗಿ ಫಸ್ಟೇ ತುಪ್ಪ ತಿಂದು 1 ಸ್ಪೂನ್, ಸೊ ಅದ್ರ ಹಿಂದೆನೇ ಹಾಗೆಯೇ ಬಿಸಿನೀರು ಕುಡಿದೆ. ಈ ಬಿಸಿನೀರು ಕುಡ್ದಾದ್ಮೇಲೆ ಮತ್ತೆ ಪುನಃ ಕೂಡ ನಾನು ಲೆಮನ್ ಹಾಕ್ಕೊಂಡು ಮತ್ತೆ 1 ಗ್ಲಾಸ್ ನೀರನ್ನ ಕುಡಿತೀನಿ. ಇನ್ನು ಇದು ಯೋಗ ಟೈಮ್. ನಂದು ಕಂಪ್ಲೀಟ್ ಯೋಗನೆಲ್ಲ ನನಗೆ ತೋರ್ಸೋಕ್ಕಾಗಲ್ಲ, ಹಾಗಾಗಿ ಸ್ವಲ್ಪ ಕ್ಲಿಪ್ಸ್ನ ನಾನು ಹಾಕಿರ್ತೀನಿ ಅಷ್ಟೇ. ಹೊಸದಾಗಿ ಯಾರಾದ್ರೂ ಯೋಗನ ಮಾಡ್ತೀನಿ ಅಂದರೆ ಸಾಕಷ್ಟು ಚಾನಲ್ಸ್ಗಳಿದೆ. ನೋಡಿಕೊಂಡು ಬಿಗಿನಿಂಗ್ ಏನು ಯೋಗಗಳನ್ನ ಮಾಡಬೇಕು ಅಂತ ಇರುತ್ತೆ ಅದೆಲ್ಲನೂ ಟ್ರೈ ಮಾಡಿ ಆಮೇಲೆ ಸ್ವಲ್ಪ ಕಷ್ಟದನ್ನು ಮಾಡ್ಕೊಂಡು ಹೋದರೆ ಆಯಿತು. ನಾನು ಇಷ್ಟೆಲ್ಲ ಮಾಡೋದ್ರೊಳಗಡೆ ಇಷ್ಟು ಬೆಳಕಾಗೋಗಿತ್ತು. ಮೆಡಿಟೇಷನ್ಗೆ ನಾನು ವಾಟರ್ ಫ್ಲೋ ಸೌಂಡನ್ನ ಹಾಕ್ಕೊಂಡು ಮೆಡಿಟೇಷನ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಮುಖ ತುಂಬ ಡ್ರೈ ಫೀಲ್ ಆಗ್ತಾಯಿತ್ತು. ಸೊ ಅದಕ್ಕೋಸ್ಕರ ಹಾಲಿನ ಕೆನೆಯನ್ನು ಹಾಗೆ ಸ್ವಲ್ಪ ಮಸಾಜ್ ಮಾಡಿಕೊಂಡು ಆಚೆ ವಾಕಿಗೆ ಹೊರಟೆ. ಮಾರ್ನಿಂಗ್ ಎದ್ದು ಅಮ್ಮ ಹಿಂದೆ ಯಾರೋ ನಿಂತಿದ್ದಾರೆ ಅಂತ ಅನ್ನಿಸ್ಬಿಡ್ತು. ಒಂದು ನಿಮಿಷ. ಅಯ್ಯೋ ಟ್ರೇಲರ್ ಚಕ್ರ ಅದು ನೋಡ್ಬಿಟ್ಟು ಯಾರು ನಿಂತಿದ್ದಾರೆ ಅಂತ ಭಯ ಆಗೋಯ್ತು ಒಂದೇ ಕ್ಷಣ. ಇಷ್ಟೊತ್ತು ಬೇಕಾಯಿತು ಎಲ್ಲದನ್ನು ಕಂಪ್ಲೀಟ್ ಮಾಡ್ಕೊಳ್ಳೋದಕ್ಕೆ. ಸೊ ಇವಾಗ ವಾಕಿಂಗ್ ಟೈಮ್, ಔಟ್ಡೋರ್ ಎಕ್ಸಸೈಸ್ ಏನಾದರೂ ಇರಬೇಕು ಈ ಒಂದು ರೂಲ್ಸಲ್ಲಿ. ಸೊ ಹಂಗಾಗಿ ನನಗೆ ಹೊರಗಡೆ ಬಂದ್ಬಿಟ್ಟು ಯೋಗ ಎಲ್ಲ ಮಾಡೋಕ್ಕಾಗಲ್ಲ. ಹಾಗಾಗಿ ವಾಕಿಂಗ್ ನಾನು ಇನ್ಕ್ಲೂಡ್ ಮಾಡ್ಕೊತಾ ಇದ್ದೀನಿ ಅದಕ್ಕೆ. ಅದು ಬಿಟ್ಟರೆ ಸಿಕ್ಕಾಪಟ್ಟೆ ಚಳಿ ಇದೆ. ಸ್ಟಾರ್ಟಿಂಗ್ ತಗೊಳ್ಳುವಾಗ ಆಗದೇ ಇರುತ್ತಾ ಅಂತ, ಬಟ್ ಬೇರೆಯವರೆಲ್ಲ ಬೇರೆ ಟೈಮಲ್ಲಿ ಮಾಡಿದರು. ನಾನು ಹೋಗಿ ವಿಂಟರ್ ಟೈಮಲ್ಲಿ ತಗೊಬಿಟ್ಟಿದ್ದೀನಿ. ಎದ್ದೇಳೋದು ಸಿಕ್ಕಾಪಟ್ಟೆ ಕಷ್ಟ ಅನ್ನಿಸ್ತಿದೆ. ಫಸ್ಟ್ ಆಫ್ ಆಲ್ ನನ್ನಂಥ ನಿದ್ದೆ ಭೂತ ಇದು ತುಂಬ ದೊಡ್ಡ ಕಷ್ಟದ ವಿಷಯ. ಗೊತ್ತು ಬಂದನು. ಕೋಲ್ಡ್ ಇಲ್ಲ ಮುಟ್ಟಿ ತಗೊಳ್ಳಿ. ಬಾಗಿಲಿಗೆ ರಂಗೋಲಿಯನ್ನು ಹಾಕಿ ಕಿಚನ್ನೆಲ್ಲ ಮಾಪ್ ಮಾಡಿಕೊಂಡೆ. ತಿಂಡಿನ ರೆಡಿ ಮಾಡೋದಕ್ಕೂ ಮುಂಚೆನೇ, ಯಾಕಂದರೆ ಇವತ್ತು ಗುರುವಾರ ಇತ್ತಲ್ಲ, ಹೆಂಗೂ ಮಾರ್ನಿಂಗ್ ಪೂಜೆ ಆಗುತ್ತೆ. ಸೊ ಎಲ್ಲ ಮಡಿ ಆಗಿಬಿಡಲಿ ಅಂತ ಹೇಳ್ಬಿಟ್ಟು ಹಾಗೇ ಮನೆ ಕಸ ಎಲ್ಲನೂ ಕೂಡ ಗುಡಿಸ್ಕೊಂಡು ಸ್ನಾನ ಮುಗಿಸ್ಕೊಂಡು ಬಂದೆ.
ಹೇಳಿ ಕೇಳಿ ವಿಂಟರ್ ಟೈಮ್ ಬೇರೆ, ಸ್ವಲ್ಪ ಆದರೂ ಸ್ಕಿನ್ ಕೇರ್ ಇರಲೇಬೇಕು. ಇನ್ನು ಇವತ್ತು ದೇವ್ರ ಮನೆ ಕೂಡ ಕ್ಲೀನ್ ಮಾಡ್ಕೊಳ್ಳೋಕ್ಕಿತ್ತು. ಎಷ್ಟೇ ಏನೇ ಬೇಗ ಮಾಡಬೇಕು ಅಂದ್ರೂ ಟೈಮ್ ಹೋಗೋದು ಗೊತ್ತೇ ಆಗಲ್ಲ, ಅಷ್ಟು ಬೇಗ ಟೈಮ್ ಓಡಿಬಿಟ್ಟಿರುತ್ತೆ. ಬಟ್ ನಮ್ಮ ಕೆಲಸ ಇನ್ನೂ ಅಲ್ಲೇ ಇರುತ್ತೆ. ಹಾಗಾಗಿ ಇವತ್ತು ಗೀತಾಕೋಟಿ ಲೇಖನನ ಕೂಡ ಬರೆಯೋದಕ್ಕೆ ಶುರು ಮಾಡಿಕೊಂಡೆ. ಗೀತಾಕೋಟಿ ಲೇಖನ ಅಂದರೆ ಇಲ್ಲಿ ಭಗವದ್ಗೀತೆಯ ಕೆಲವೊಂದು ಆಯ್ದ ಭಾಗಗಳನ್ನ ಕೊಟ್ಟಿರ್ತಾರೆ. ಅದನ್ನು ನಾವು ಅವರೇ ಬುಕ್ನು ಸಹ ಬರೆಯೋದಕ್ಕೂ ಅವರೇ ಕೊಟ್ಟಿರ್ತಾರೆ, ನೋಡಿಕೊಂಡು ಅದನ್ನು ಬರೆಯೋದಷ್ಟೇ. कृष्णाय वासुदेवाय हरये परमात्मने प्रणतः क्लेशनाशाय गोविन्दाय नमो नमः. हरे कृष्ण 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 हरे हरे, हरे राम 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 हरे हरे. पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे. ओम वेंकटनाथाय विद्महे सच्चिदानंदाय धीमहि तन्नो राघवेन्द्राय प्रचोदयात्. ओम वेंकटनाथाय विद्महे तिम्मण्णपुत्राय धीमहि तन्नो राघवेन्द्राय प्रचोदयात्. ओम प्रह्लादाय विद्महे व्यासराजाय धीमहि तन्नो राघवेन्द्राय प्रचोदयात्. ओम श्री गुरु राघवेन्द्राय नमः. ओम श्री कालभैरवेश्वराय नमः. ಪೂಜೆ ಎಲ್ಲ ಮುಗಿಸ್ಕೊಂಡು ಕಿಚನ್ಗೆ ಎಂಟ್ರಿ ಆದೆ. ಕಿಚನ್ಗೆ ಬಂದಮೇಲೆ ಎಲ್ಲರ ಪವರ್ ಸ್ವಲ್ಪ ಜಾಸ್ತಿನೇ ಆಗುತ್ತೆ, ಯಾಕಂದರೆ ಟೈಮು ಕರೆಕ್ಟಾಗಿ ಅಡುಗೆ ಆಗಬೇಕಲ್ಲ. ಸೊ ಹಂಗಾಗಿ ಇವತ್ತು ನಾನು ಸ್ಪೆಷಲಾಗಿ ಪಾಲಕ್ ರೈಸ್ನ ಮಾಡ್ತಾಯಿದ್ದೀನಿ. ಇಲ್ಲಿ ಬಾಸುಮತಿ ರೈಸ್ನ ನಾನು ಅರ್ಧ kg ತೊಗೊಂಡು ಅದಕ್ಕೆ ಸಾಲ್ಟ್ ಹಾಕ್ಬಿಟ್ಟು ಬೇಯೋದಕ್ಕೆ ಇಟ್ಟಿದ್ದೀನಿ. ಮತ್ತು ಈ ಕಡೆ ಪಾಲಕ್ ಗೊಜ್ಜು ಮಾಡ್ಕೊಳ್ಳೋದಕ್ಕೆ ಪಾಲಕ್ ಸೊಪ್ಪನ್ನ ಹೆಚ್ಚಿಟ್ಕೊಂಡು, ಸೊ ಅದಕ್ಕೆ ಏನೇನೆಲ್ಲ ಮಸಾಲೆಗಳನ್ನ ಹಾಕ್ಕೊಳ್ಬೇಕು ಅದನ್ನು ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ. ಇಲ್ಲಿ ಬೆಳ್ಳುಳ್ಳಿ ಮತ್ತು ಶುಂಠಿ, ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ. ಈ ಕಡೆ ಅನ್ನ ಬೆಂದಮೇಲೆ ಅದನ್ನು ಸೋರೋದಕ್ಕೆ ಇಟ್ಬಿಟ್ಟು ಈ ಕಡೆ ಎಣ್ಣೆ ಮತ್ತು ತುಪ್ಪ ಎರಡನ್ನೂ ಸಹ ಹಾಕ್ಕೊಂಡು ಒಗ್ಗರಣೆಗೆ ಬೇ ಲೀಫ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ. ಹಾಗೆಯೇ ಒಂದು 3ರಷ್ಟು ಲವಂಗ, ಒಂದು 2 ಚೂರಷ್ಟು ಚಕ್ಕೆ ಮತ್ತು ಏಲಕ್ಕಿ, ಹಾಗೆಯೇ ಜೀರಿಗೆ ಮತ್ತು ಒಂದು 4ರಿಂದ 5 ಮೆಣಸಿನ್ಕಾಯನ್ನು ರುಬ್ಬೋಕ್ಕೂ ಹಾಕ್ಕೊಂಡಿರ್ತೀವಿ. ನೋಡ್ಕೊಳ್ಳಿ, ಅರ್ಧ kgಗೆ ಎಷ್ಟು ಮೆಣಸಿನ್ಕಾಯಿ ಬೇಕು ಅದನ್ನ ಡಿವೈಡ್ ಮಾಡಿ ತೊಗೊಂಡ್ರೆ ಆಯಿತು. ಮತ್ತು ಹೆಚ್ಚಿದ ಈರುಳ್ಳಿ ಹಾಗೆ ಬಟಾಣಿಯನ್ನು ಸೇರಿಸ್ಕೊಂಡು ಫ್ರೈ ಮಾಡಿ ಅದಕ್ಕೆ ರುಬ್ಬಿದ ಮಸಾಲೆನ ಹಾಕ್ಕೊಂಡು ಚೆನ್ನಾಗಿ ಬೇಯೋದಕ್ಕೆ ಬಿಟ್ಟಿದ್ದೀನಿ. ಅದಾದಮೇಲೆ ಸ್ವಲ್ಪ ಸಾಲ್ಟು ಮತ್ತು ಪುನಃ ಸ್ವಲ್ಪ ಗರಂ ಮಸಾಲೆ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕಿಬಿಟ್ಟು ಚೆನ್ನಾಗಿ ಎಣ್ಣೆ ಬಿಡೋ ಥರ ಬೇಯಿಸ್ಕೊಂಡು ಅದಕ್ಕೆ ಏನು ರೈಸ್ನ ಮಾಡಿ ಇಟ್ಕೊಂಡಿರ್ತೀವಿ ಅದನ್ನು ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ತುಂಬ ಚೆನ್ನಾಗಿ. ಮತ್ತು ಬಾಸುಮತಿ ರೈಸ್ಗೆ ಸ್ವಲ್ಪ ಸಾಲ್ಟ್ ಜಾಸ್ತಿ ಬೇಕಾಗುತ್ತೆ, ಅದು ಸ್ವಲ್ಪ ಸಾಲ್ಟ್ ಜಾಸ್ತಿ ಕನ್ಸ್ಯೂಮ್ ಮಾಡುತ್ತೆ. ಸೊ ಹಾಗಾಗಿ ನಾನು ಸ್ವಲ್ಪ ಕಮ್ಮಿ ಹಾಕ್ಕೊಬಿಟ್ಟಿದ್ದೆ, ಮತ್ತೆ ಟೇಸ್ಟ್ ನೋಡಿ ಹಾಕ್ಕೊಳ್ಳೋ ಥರ ಆಯಿತು. ಬಟ್ ನೀವು ಹಾಕ್ಕೊಂಡ್ರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಹಾಗೆಯೇ ಡಿಟಾಕ್ಸ್ ಡ್ರಿಂಕೆ ಇವತ್ತು ಹೆಂಗೂ ಪಾಲಕ್ ಸೊಪ್ಪಿತ್ತಲ್ಲ, ಸೊ ಡಿಟಾಕ್ಸ್ ಡ್ರಿಂಕೆ ಅದನ್ನೇ ಮಾಡ್ಕೊಂಡ್ಬಿಡೋಣ ಗ್ರೀನ್ ಜ್ಯೂಸ್ನ ಅಂತ ಹೇಳ್ಬಿಟ್ಟು ಈ ಕಡೆ ಇದನ್ನು ಬೇಯೋದಕ್ಕಿಟ್ಟು ಬೆಂದಾದಮೇಲೆ ಅದನ್ನೊಂದು ಜಾರಲ್ಲಿ ಹಾಕ್ಕೊಂಡು ಅದಕ್ಕೆ ಪುದೀನ ಸೊಪ್ಪು ಮತ್ತು ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಗೆಯೇ ಅದಕ್ಕೆ ಸೌತೆಕಾಯಿ ಮತ್ತು ಸ್ವಲ್ಪ ನಿಂಬೆ ರಸ ಎಲ್ಲ ಹಾಕ್ಕೊಂಡು ರುಬ್ಕೊಂಡು ಅದನ್ನು ಕೂಡ ಕುಡಿತಾ ಇದ್ದೀನಿ. ಖಾಲಿ ಹೊಟ್ಟೆ ಕುಡಿದ್ರೆ ತುಂಬಾ ಒಳ್ಳೆಯದು. ಆಮೇಲೆ ನಮ್ಮ ಮಧ್ಯಾಹ್ನಕ್ಕೆ ಸಾಂಬಾರು ಎಂತ ಮಾಡಲಿ, ಸೊ ಸಾಂಬಾರ್ದು ತಲೆನೋವು. ಇಲ್ಲಿ ಸಿಂಪಲಾಗಿರೋ ಸಾಂಬಾರನ್ನ ಮಾಡ್ತಾಯಿದ್ದೀನಿ. ಯೂಶ್ವಲಿ ಎಲ್ಲರಿಗೂ ಗೊತ್ತಿರುತ್ತೆ ಅಂದ್ಕೊತೀನಿ. ನಾನು ಸಾಂಬಾರು ಇನ್ನೂ ಸ್ವಲ್ಪ ಜಾಸ್ತಿ ಟೇಸ್ಟ್ ಬರಲಿ ಅಂತ ಹೇಳ್ಬಿಟ್ಟು ಹೆಸರು ಬೇಳೆಯನ್ನು ಕೂಡ ಒಂದು 3 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ತೊಗರಿಬೇಳೆ ಜೊತೆಗೆ. ಇನ್ನು ಟೊಮೆಟೊ, ಈರುಳ್ಳಿ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಅರಿಶಿನ ಹಾಕ್ಕೊಂಡು ಮತ್ತು ಸ್ವಲ್ಪ ಪಾಲಕ್ ಸೊಪ್ಪು ಸಾಂಬಾರಿಗೂ ಸ್ವಲ್ಪ ಎತ್ತಿರಿಸ್ಕೊಂಡಿದ್ದೀನಿ. ನಂಗೆ ಪಾಲಕ್ ಸೊಪ್ಪು ಅಂದರೆ ತುಂಬ ಇಷ್ಟ. ಅದನ್ನೆಲ್ಲ ಹಾಕಿ 2 ವಿಷಲ್ನ ಕೂಗ್ಸೋದಕ್ಕೆ ಅಂತ ಇಟ್ಬಿಟ್ಟು ಇನ್ನು ವಿಡಿಯೋ ಮಾಡ್ಕೊಂಡು
ಕೆಲಸ ಮಾಡ್ತಾ ಇದ್ದಿದ್ದರಿಂದ ಪಾತ್ರೆ ಎಲ್ಲ ತುಂಬ ಸ್ಟಾಕ್ ಇತ್ತು, ಅದನ್ನೆಲ್ಲ ವಾಶ್ ಮಾಡ್ಕೊಂಡು ಬಂದು ಜೋಡಿಸ್ಕೊಂಡೆ. ಹಾಗೆಯೇ ಕಿಚನ್ ಕೂಡ ಅಲ್ಲೇ ಮಧ್ಯದಲ್ಲಿ ಕ್ಲೀನ್ ಮಾಡ್ಕೊತಾ ಇದ್ದೆ. ಇನ್ನೇನಿದ್ರು ವಿಷಲ್ ಆದಮೇಲೆ ಜಸ್ಟ್ ಒಗ್ಗರಣೆ ಮಾಡೋಕ್ಕಷ್ಟೇ ಇರುತ್ತೆ ಅಲ್ಲ, ಸೊ ಹಾಗಾಗಿ ನನಗೆ ಬೇಳೆ ಕಂಪ್ಲೀಟ್ ಬೆಂದೋದ್ರೆ ಇಷ್ಟ ಆಗಲ್ಲ. ಈ ರೀತಿ ಬೆಂದಿದ್ರೆ ತುಂಬ ಖುಷಿ ಆಗುತ್ತೆ. ಇದಕ್ಕೆ ನಮಗೆ ಬೇಕಾದಷ್ಟು ಖಾರದ ಪುಡಿ ಮತ್ತು ಸ್ವಲ್ಪ ಗರಂ ಮಸಾಲೆಯನ್ನು ಆ್ಯಡ್ ಮಾಡಿಕೊಂಡು ಕುದಿಯೋದಕ್ಕೆ ಇಟ್ಟಿದ್ದೀನಿ. ಸಾಲ್ಟು ಮತ್ತು ಹುಣಸೆ ರಸನ ಕೂಡ ಆ್ಯಡ್ ಮಾಡಿಕೊಂಡು ಮತ್ತು ಅದಕ್ಕೆ ಒಗ್ಗರಣೆಗೆ ಏನು ಬೇಕು ಸಾಸಿವೆ, ಜೀರಿಗೆ, ಮೆಂತ್ಯ ಹಾಗೆಯೇ ಒಣಮೆಣಸಿನ್ಕಾಯಿ ಎಲ್ಲ ಹಾಕಿ ಒಗ್ಗರಣೆ ಕೊಟ್ಟು ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಸಾಂಬಾರು ರೆಡಿ. ಮತ್ತು ಮಧ್ಯಾಹ್ನದ ಊಟಕ್ಕೆ ಮಸಾಲ ಮಜ್ಜಿಗೆ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಅದಕ್ಕೆ ಏನೇನೆಲ್ಲ ಹಾಕಿದೆ ಅಂತ ನೋಡಿದ್ದೀರಾ. ಈಗ ಒಂಥರ ಅಭ್ಯಾಸ ಆಗೋಗ್ಬಿಟ್ಟಿದೆ ಮಜ್ಜಿಗೆ ಜೊತೆಯಲ್ಲಿ ಕುಡಿದು. ಸೊ ಮಜ್ಜಿಗೆ ಬೇಕು ಅಂತ ಅನಿಸುತ್ತೆ. ಊಟದ ಮಧ್ಯದಲ್ಲಿ ಒಂದು ಸಲ ಮಿಸ್ ಆದರೂ ಕೂಡ ಮಜ್ಜಿಗೆ ಇಲ್ವಾ ಅನ್ನೋ ಥರ ಅನಿಸುತ್ತೆ. ಸೊ ಒಂದೊಂದು ದಿನ ಒಂದೊಂದು ಥರ ಸ್ವಲ್ಪ ವೆರೈಟಿಯಾಗಿ ಮಾಡ್ಕೊತಾ ಇರ್ತೀನಿ. ಅದನ್ನೆಲ್ಲ ಮಾಡಿಟ್ಟು ಬರೋದ್ರೊಳಗಡೆ ನನಗೆ ಟೈಮ್ ಆಗಿದ್ದು 1:30. ಸೊ ಒಂದು 10-15 ನಿಮಿಷ ರೆಸ್ಟ್ ಮಾಡಿ ಹೋಗೋಣ ಅಂತ ಹೇಳ್ಬಿಟ್ಟು ಬಂದು ನೀರು ಕುಡಿಯೋದಕ್ಕೆ ಸ್ಟಾರ್ಟ್ ಮಾಡಿದೆ. ಇಲ್ಲಿಗೆ ನಂದು 3 ಬಾಟಲ್ ನೀರನ್ನ ಕುಡಿದು ಮುಗಿಸಿದ್ದೀನಿ. ಅದಾದಮೇಲೆ ಸ್ವಲ್ಪ ಬುಕ್ನ ಓದೋದಕ್ಕೆ ಸ್ಟಾರ್ಟ್ ಮಾಡಿದೆ. ಅದು ಏನೋ ಹೇಳ್ತಾರಲ್ಲ, ಬುಕ್ ಓದೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಿದ್ದೆ ಬರುತ್ತೆ ಅಂತ. ಸೊ ಸಿಕ್ಕಾಬಟ್ಟೆ ನಿದ್ದೆ ಬರ್ತಾಯಿತ್ತು. ಅದ್ರ ಜೊತೆಗೆ ಒಂದಲ್ಲ ಒಂದು ಪೊಸಿಷನ್ ಚೇಂಜ್ ಮಾಡ್ಕೊಂಡು ಓದ್ಕೊತಾನೇ ಇದ್ದೆ. ಇದಿಷ್ಟು ನನ್ನ ವಿಡಿಯೋ ಆಗಿತ್ತು. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.